ಹಾಯ್ ಫ್ರೆಂಡ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿಂದ ವಿಡಿಯೋ ಮಾಡ್ತಿರೋದು ಅಂತ ಯೋಚನೆ ಮಾಡ್ತಾ ಇದ್ರಾ? ನನ್ನ ಈ ಹೊಸ ಪ್ರವಾಸ ನಮ್ಮ ದೇಶದಿಂದ ಸುಮಾರು 3,500 ಕಿಲೋಮೀಟರ್ ದೂರದಲ್ಲಿರುವ ವಿಯೆಟ್ನಾಂ ದೇಶದ ಕಡೆ. ಈ ವಿಯೆಟ್ನಾಂ ದೇಶ ವಿಸ್ತೀರ್ಣದಲ್ಲಿ ತುಂಬ ಚಿಕ್ಕದಿದ್ರೂ ಸಹ ಪ್ರವಾಸಿಗರಿಗೆ ತುಂಬ ಅಚ್ಚುಮೆಚ್ಚಿನ ಸ್ಥಳ. ಯಾಕೆಂದರೆ ಇತ್ತೀಚೆಗೆ ನಮ್ಮ ಇಂಡಿಯಾದವರೇ ವಿಯೆಟ್ನಾಂಗೆ ಜಾಸ್ತಿ ಹೋಗೋಕ್ಕೆ ಸ್ಟಾರ್ಟ್ ಮಾಡವ್ರೆ. ಆದರೂ ದೇಶ ತುಂಬ ಚೆನ್ನಾಗಿದೆ. ಈಗ ನಾವು ಹೋಗ್ತಾ ಇರೋದು ವಿಯೆಟ್ನಾಂನ ಕ್ಯಾಪಿಟಲ್ ಸಿಟಿ ಹಾನಾಯ್. ನೋಡಿ, ಅಲ್ಲಿನ ಏರ್ಪೋರ್ಟ್ನೆಲ್ಲ ವಿಡಿಯೋ ಎಲ್ಲ ಫೋಟೋ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿದು ಕಾಲಮಾನ ಏನಂತಂದರೆ, ನಮ್ಮ ಇಂಡಿಯಾದಲ್ಲಿ ಈಗ 7 ಗಂಟೆ ಆಗಿದ್ರೆ ಅಲ್ಲಿ 8:45 ಆಗಿರುತ್ತೆ. ಆಮೇಲೆ ಈ ಹಣದ ರೂಪಕ್ಕೆ ಬಂತು ಅಂತಂದರೆ ನಮ್ಮ 1 ರೂಪಾಯಿಗೆ ಅವರು 250 ರೂಪಾಯಿ ಕೊಡ್ತಾರೆ. ನಮ್ಮ 1 ರೂಪಾಯಿಗೆ 250 ರೂಪಾಯಿ. ಆದರೆ ಹೈಯೆಸ್ಟ್ ಅಂದರೆ 5 ಲಕ್ಷ ರೂಪಾಯಿ ನೋಟು ಸಹ ಇಲ್ಲಿ ಇದೆ. ಅದೊಂದು ಅದ್ಭುತ. ಇನ್ನು ನೀವೇನೇ ತಗೋಬೇಕು ಅಂದರೆ ಲಕ್ಷಗಟ್ಟಲೆ ಬಿಸ್ನೆಸ್ ಮಾಡ್ಬೋದು. ಒಂದು ಟೀ ಶರ್ಟ್ ತಗೋಬೇಕು ಅಂತಂದರೆ 2 ಲಕ್ಷ 3 ಲಕ್ಷ ಕೊಡಬೇಕಾಗುತ್ತೆ. 1 ಲಕ್ಷಕ್ಕೆ ಸರಾಸರಿ ಒಂದು 400 ರೂಪಾಯಿ 420 ರೂಪಾಯಿ ಬರ್ಬೋದು. ನಮ್ಮದು 400 ರೂಪಾಯಿಗೆ ಅವ್ರದ್ದು 1 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. ಆದರೆ ತುಂಬ ಈಗ ನೋಡ್ತಾ ಇದ್ದೀರಲ್ಲ ನೀವೆಲ್ಲ, ಸ್ವಚ್ಛತೆಗೆ ಆದ್ಯತೆ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಕ್ಲೀನ್ ಸಿಟಿ ಇದು ಕೂಡ ತುಂಬ ಚೆನ್ನಾಗಿದೆ. ನೀವು ಆದರೆ ಒಂದ್ಸಲ ಹೋಗಿದ್ದು ಬರ್ಬೋದು. ಚೆನ್ನಾಗಿದೆ. ನಮಗೆ ಇದರಿಂದ ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇರೋದ್ರಿಂದ ನಮ್ಗೆ ಅನುಕೂಲ ಆಯಿತು. ಇಲ್ಲ ಅಂತಂದರೆ ನಾವು ಬೆಂಗಳೂರಿಂದ ಕೊಚ್ಚಿಯಿಂದ ವಿಯೆಟ್ನಾಂಗೆ ಬರಬೇಕಾಗ್ತದೆ. ಡೈರೆಕ್ಟ್ ಫ್ಲೈಟ್ ಆದರೆ ಮಾತ್ರ ಸೂಪರು. ಯಾಕೆಂದರೆ ಅಲ್ಲಿಂದ 4.5 ಗಂಟೆ ಜರ್ನಿ ಆಗುತ್ತೆ. 4.5 ಗಂಟೆ ಜರ್ನಿ ಇದರಲ್ಲೇ ಪ್ಲೇನಲ್ಲೇ ಆಗುತ್ತೆ. ತುಂಬ ಚೆನ್ನಾಗಿದೆ. ನೋಡಿ, ಮುಂದಿನ ವಿಡಿಯೋಗಳನ್ನ ಹೀಗೆ ತೋರಿಸ್ತಾ ಇರ್ತೀನಿ. Echoing step on the forest floor opens a world through an ancient